ಹಿಂಗೆ ಸಿದ್ದೇಶ್ವರ ಸ್ವಾಮಿಗಳು ಅಪ್ಪ ಅವ್ರು ಹಿಂಗೆ ಹೋದ್ರಪ್ಪ ಅಂದರೆ ಆ ಪ್ರೆಸೆನ್ಸೇ ಹಿಂಗೆ ನಮಗೆ ಗೊತ್ತಿಲ್ಲದೆ ಆಟೋಮೆಟಿಕ್ಲಿ ಅದು ಪ್ರೆಸೆನ್ಸ್. ಲೋಕದ ಡೊಂಕ ನೀವೇಕೆ ತಿದ್ದುವೀರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಸೊ ಇದೇನು ಆಂತರಿಕ ಪರೀಕ್ಷೆಗಳು ಹಾಗಾದರೆ? ತನು ಮನ ಧನವನ್ನು ಅಳ್ಳಾಡಿಸಿ ನೋಡ್ತಾ ಇರ್ತಾರೆ. ಇವಾಗ ಅಂಜಲಿಲ್ಲ ಅಂದ್ರೆ ನೀನು ಅವಾಗ ಭಕ್ತಿ ಕಂಪಿತ. ತನುವ ಅಲ್ಲಾಡಿಸಿ ನೋಡುವೆ ನೀನು. ಗೊತ್ತಿದ್ದು ಕೂಡ ನಾವು ಯಾವ ದಾರಿಗೆ ಹೋಗಬೇಕು ಅದಕ್ಕೆ ಹೋಗದೆ ಬೇರೆ ದಾರಿಗೆ ಹೋಗ್ತೀವಲ್ವಾ? ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಕಾಣುತ್ತ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ಅದಕ್ಕೆ ಅವ್ರು ಏನು ಬಳಸಿದ್ದಾರೆ, ನಾವು ಹುಚ್ಚರೂ ಅಲ್ಲ ಮೂರ್ಖರೂ ಅಲ್ಲ, ಎಂಥವ್ರು ನಾವು ಮತಿಭ್ರಷ್ಟರು. ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ. ಶರಣರು ಕೊಟ್ಟಿರುವ ಕನ್ನಡಕ್ಕೆ ಎಷ್ಟು ಅದ್ಭುತವಾದ ಕೊಡುಗೆ ಅಂದರೆ, ಮನೆಯೊಳಗೆ ಮನೆಯೊಡೆಯ ನಿಲ್ಲ, ಸಂಧಿ ಬಿಡಿಸಿದಾಗ ಮನೆಯೊಡೆಯ ಪ್ಲಸ್ ಇಲ್ಲ, ಅವನು ಅಲ್ಲಿ ಇಲ್ಲ. ಹಾಗೆ ಇನ್ನೊಂದು ಅರ್ಥದಲ್ಲಿ ನೋಡಿದಾಗ ಇಲ್ಲಿ ಹುಸಿ ಮತ್ತು ವಿಷಯಗಳು ತುಂಬಿರುವುದರಿಂದ ಮನೆಯೊಡೆಯ ನಿಲ್ಲುವುದಿಲ್ಲ. ಹಿ ವಿಲ್ ನಾಟ್ ಸ್ಟೇ ಹಿಯರ್. ನಿಲ್ಲಲ್ಲವ, ನಿಲ್ಲಲ್ಲ ಅಂತ. ಇಲ್ಲ ಅನ್ನೋದು ಒಂದಾಯಿತು. ಹಾಗೆ ನೀ ಹಿಂಗೆ ಇದ್ರೆ ತಮಾವ ನಿಲ್ಲಲ್ಲೇ. ಬಾಪು ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದರು ಮತ್ತು ಶರಣರ ವಚನವನ್ನು ಅವ್ರು ತುಂಬ ಚೆನ್ನಾಗಿ ಹಾಡಿದರು. ಶರಣರ ವಚನದಲ್ಲಿ ಏನಿದೆ ನಮ್ಗೆ ಗೊತ್ತಾಯಿತು. ಬಟ್ ಪ್ರಶ್ನೆ ಕೆಲವೊಂದು ಸಲ ಅಥವಾ ಭಾಳ ಸಲ ಆಗೋದೇನೆಂದರೆ, ಈ ಶಬ್ದಗಳ ಮಾಯಾಜಾಲದಲ್ಲಿ ಸಿಗುವಂಥ ಈ ಅರಿವು, ಈ ಜ್ಞಾನ, ಇದು ನಿಜವಾದ ಜ್ಞಾನನ ಅಥವಾ ಕೆಲವೊಂದು ಸಲ ನಮ್ಮ ಅನುಭವಕ್ಕೆ ದಕ್ಕದೇ ಇದ್ದರೆ ನೀವು ಹೇಳಿದ್ದು ಹೌದು ಅಂತ ಅನಿಸುತ್ತೆ, ಬಟ್ ನನ್ನ ಒಳಗಡೆ ಇಳಿಯಲ್ಲ ಅದು, ಯಾಕಂದರೆ ಅದು ಶಬ್ದಗಳಾಗಿ ಉಳಿಯುತ್ತೆ. ಸೊ ಇದಕ್ಕೇನಾದರೂ ಪರಿಹಾರ ಕಂಡುಕೊಂಡಿದ್ದಾರಾ? ಲೋಕದ ಡೊಂಕ ನೀವೇಕೆ ತಿದ್ದುವೀರಿ, ಲೋಕದ ಡೊಂಕ ನೀವೇಕೆ ತಿದ್ದುವೀರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ವಾ, ಬ್ಯೂಟಿಫುಲ್. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಉತ್ತರ ಹೇಳಿದಾಗೆ ತಾವು ಈ ಹಿಂದಿನ ವಚನದಲ್ಲಿ ಗೌರೀಶ್ ಹೇಳಿದಾಗೆ ನಾವು ಬರೀ ಶಬ್ದದಲ್ಲೇ ಉಳಿದಿದ್ದೀವ. ಎಲ್ಲರಿಗೂ ಓದ್ತಾ ಇದ್ದೀವಿ, ಇಷ್ಟೊಂದು ವಚನಗಳಿದೆ, ಇಷ್ಟೊಂದು ಎಲ್ಲ ನಮ್ಮ ಹತ್ರ ಇದೆ. ಈಗಂತೂ ದಿನ ಬೆಳಗಾದ್ರೆ ವಾಟ್ಸಪ್ನಾಗ ಎಲ್ಲರೂ ಬುದ್ಧಿಜೀವಿಗಳಾಗಿ ಎಲ್ಲ ಇದನ್ನು ಹಾಕ್ತಾನೆ ಇರ್ತಾರೆ, ಸುಭಾಷಿತಗಳಂತೆ ಅವಂತ ಬರ್ತಿರ್ತಾವೆ. ಇವೆಲ್ಲ ಇದ್ದರೂ ಕೂಡ ಯಾಕೆ ನಮಗದ ಅರಿವಿಗೆ ಬರ್ತಿಲ್ಲ ಅಂತಂದರೆ, ಇಲ್ಲಿ ಅದ್ಭುತವಾಗಿ ವಚನದಲ್ಲಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ
ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಹಿಂದಿನ ವಚನದಲ್ಲಿ ತನುವಿನಲ್ಲಿ ಹುಸಿ ತುಂಬಿತ್ತು. ಈ ಸಂತೈಸ್ಕೊಳ್ರಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಸುಳ್ಳು ಹೇಳೋದನ್ನು ಬಿಡ್ರಪ್ಪ, ಮನದೊಳಗೆ ವಿಷಯ ತುಂಬಿ ಅಂತ ಹಳೆ ವಚನದಲ್ಲಿ ಇತ್ತು. ಇಲ್ಲಿ ಮನವ ಸಂತೈಸಿಕೊಳ್ಳಿ. ನಾವು ಪರಚಿಂತೆ ಯಮಗೇತಕಯ್ಯ ಹಾಸಲುಂಟು ಹೊದೆಯಲುಂಟು ಅಂತ ಇನ್ನೊಂದು ವಚನದಲ್ಲಿ ಅವ್ರು ಹೇಳೋ ಹಾಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಷ್ಟು ತಿಳ್ಕೊಂಡಿರ್ತೇವೆ, ಅದನ್ನು ಇಷ್ಟು ತಿಳ್ಕೊಂಡಿವಿ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ಕೋತ ಹೋಗ್ತಾ ಇರ್ತೇವೆ. ಹಾಗೆ ಅನುಭವಕ್ಕೆ ಬಂದಾಗ ಆಚರಣೆ ತಾನಾಗಿಯೇ ಬಂದುಬಿಡುತ್ತೆ. ಉದಾಹರಣೆಗೆ ಒಂದು ಕಡೆ ನೋಡುವಾಗ ಗೌತಮ್ ಬುದ್ಧ ಕೂತಿರ್ತಾರೆ, ಅವನೆದುರಿಗೆ ಒಬ್ಬ ಹುಡುಗ ಕಲ್ಲು ಹಿಂಗೆ ತೂರ್ತಿರ್ತಾನೆ, ತೂರದ ಬುದ್ಧ ಹಿಂಗೆ ನೋಡಿ ಹೇಳ್ತಾರೆ, ಅದನ್ನು ಮುಷ್ಟಿ ಹಿಂಗೆ ಬಂದು ಮಾಡ್ಕೊಳ್ಳಪ್ಪ. ಅವನು ಕೂತೆಲ್ಲ ಹೇಳೋರ ಬರೇ ನಮ್ದೆಲ್ಲಿ ಹಚ್ಚಿ ಹಿಂಗೆ, ನನ್ನ ಮಾತು ಕೇಳು, ದಯವಿಟ್ಟು ಆ ಮುಷ್ಟಿಯನ್ನು ಬಂದು ಮಾಡ್ಕೋ. ಅವನು ಎಲ್ಲಿ ಹಚ್ಚಿರ್ರಿ ನಿಮ್ದು ಹಿಂಗೆ, ಅದು ಕೊಹಿನೂರು ವಜ್ರನೋ ತಮ್ಮ, ಇಷ್ಟೇ ಅಂದರು. ಹಿಂಗಿಟ್ಟ ಸೀದಾ ಜೋಬೊಳಗೆ ಹೋಗ್ತದೆ. ಮೂರನೇ ಸರ್ತಿ ಅವರು ಕೊಹಿನೂರು ವಜ್ರ ಅಂತ ಹೇಳಿದ ನಂತರ ಮುಷ್ಟಿಯನ್ನು ಬಂದ್ ಮಾಡು ಅಂತ ಹೇಳಲಿಲ್ಲ ಅವರು, ಅಷ್ಟೇ ಹೇಳಿದರು. ಯಾವಾಗ ಆ ಹುಡುಗನ ಕಿವಿಗೆ ಅದು ವಜ್ರ ಅನ್ನೋದು ತಿಳಿತೋ, ಅದರ ಮೌಲ್ಯ ಅರ್ಥ ಆದ ತಕ್ಷಣ ಅದ್ರ ಹಿಂದೆ ಏನು ಬಂದ್ಬಿಡ್ತು, ಆಚರಣೆ ಬಂದ್ಬಿಡ್ತು. ಅಲ್ಲಿ ತನಕ ಮುಂಚೆ ಬಂದ್ ಮಾಡೋ ಅಂದ್ರೆ ಅವರಿಗೆ. ಹಾಗೆ ಯಾವುದೇ ವಿಷಯವಿರಲಿ, ನಮಗೆ ಅನುಭವಕ್ಕೆ ಬಂದ ನಂತರ ಅದನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಚರಣೆ ತಾನಾಗಿಯೇ ಬರ್ತಾ ಇರುತ್ತೆ. ಗೌತಮ ಬುದ್ಧ ಮತ್ತು ಮಹಾವೀರರು ಇಲ್ಲಿ ನಡೆದರೆ ಸಾಕು, ಆ ಮೌನ ಅದೊಂದು ಸಂಪೂರ್ಣ ಆ ಪ್ರೆಸೆನ್ಸ್ ಹೋಗ್ತಾ ಇರುತ್ತೆ. ಇಲ್ಲಿ ಆ್ಯಸ್ ಎ ಪರ್ಸನ್ನಾಗಿ ನಾವಿದ್ದೇವೆ, ಆ್ಯಸ್ ಎ ಪರ್ಸ್ನಾಲಿಟಿಯಾಗಿ ನಾವಿದ್ದೇವೆ, ಆ್ಯಸ್ ಎ ಪ್ರೆಸೆನ್ಸ್ ಆಗಿ ಕೂಡ ನಾವಿರಬೇಕು. ಆ್ಯಸ್ ಎ ಪರ್ಸನ್ ಬರ್ತೇನೆ ನಾನು, ಅದ್ಭುತವಾದ ರೇಷ್ಮೆ ಜುಬ್ಬ ಅವು ಇವು ಹಾಕ್ಕೊಂಡು ಆ್ಯಸ್ ಎ ಪರ್ಸನ್, ದೇ ರೆಸ್ಪೆಕ್ಟ್ ಮೀ ಆ್ಯಸ್ ಎ ಪರ್ಸನ್. ನೆಕ್ಸ್ಟ್ ಬರೋದು ನನ್ನ ಜ್ಞಾನ ಮತ್ತು ನನ್ನ ವೈಚಾರಿಕ ಸಿದ್ಧಾಂತಗಳನ್ನು ಮಂಡಿಸಿದಾಗ ಆ್ಯಸ್ ಎ ಪರ್ಸ್ನಾಲಿಟಿ, ಆ್ಯಸ್ ಸಚ್ ಎ ವಂಡರ್ಫುಲ್ ಪರ್ಸ್ನಾಲಿಟಿ. ಬಟ್ ಇವೆರಡನ್ನು ಮೀರಿದಾಗ ಒಬ್ಬ ಸರಳವಾಗಿರ್ತಕ್ಕಂಥ ಯಾರೋ ಒಬ್ಬ ಶರಣರು, ಯಾರೋ ನಾನಕ್ ದೇವ್ಜಿ, ಗುರುನಾನಕ್ ದೇವ್ಜಿ ಇರ್ಬೋದು, ಸಿದ್ದೇಶ್ವರ ಸ್ವಾಮೀಜಿ, ಇಂಥವರೆಲ್ಲ ಬಂದು ಹೋದಾಗ ಇವೆರಡೂ ನಮಗೆ ಯಾವುದೇ ತೋರ್ಪಡಿಕೆ ಇಲ್ಲ ಅಂದ್ರೆ ಅವರ ಪ್ರೆಸೆನ್ಸ್ ಸಾಕು. ಹಿಂಗೆ ಸಿದ್ದೇಶ್ವರ ಸ್ವಾಮಿಗಳು ಅಪ್ಪ ಅವ್ರು ಹಿಂಗೆ ಹೋದ್ರಪ್ಪ ಅಂದರೆ ಆ ಪ್ರೆಸೆನ್ಸೇ ಹಿಂಗೆ ನಮಗೆ ಗೊತ್ತಿಲ್ಲದೆ ಆಟೋಮೆಟಿಕ್ಲಿ ಅದು ಪ್ರೆಸೆನ್ಸ್. ನಾವಿವತ್ತು ಹೊಡೆದಾಡ್ತಿರೋದು ಎರಡರಲ್ಲಿ, ಐದರ್ ಐ ವಾಂಟ್ ಟು ರೆಕಗ್ನೈಸ್ ಮೈ ಸೆಲ್ಫ್ ಆ್ಯಸ್ ಅ ಪರ್ಸನ್ ಆರ್ ಎಲ್ಸ್ ವಿ ಆರ್ ಇನ್ವೆಸ್ಟಿಂಗ್ ಮೋರ್ ಆನ್ ಅವರ್ ಪರ್ಸ್ನಾಲಿಟೀಸ್. ನಮ್ಮ ಪ್ರೆಸೆನ್ಸೇ ಇಲ್ಲ. ಆ ಪ್ರೆಸೆನ್ಸ್ ಬೇಕು ಅಂತಂದರೆ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಬಾಪು, ನೀವು ಹೇಳ್ತಿದ್ದು ತುಂಬ ಚೆನ್ನಾಗಿದೆ, ತುಂಬ ಅರ್ಥಗರ್ಭಿತವಾಗಿದೆ. ಆದರೆ ನನಗೆ ಕೆಲವೊಂದು ಸಲ ಅನಿಸುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಟೈಮ್ ತೊಗೋತೀವಿ, ಅರ್ಥ ಮಾಡ್ಕೊಳ್ಳೋದನ್ನು ಅಳವಡಿಸ್ಕೊಳ್ಳೋಕ್ಕೆ ಅದೆಷ್ಟೋ ಟೈಮ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನು ಬೇರೆಯವ್ರಿಗೆ ಹೇಳೋಕ್ಕೆ ನಾವು ಟೈಮ್ ಕೊಡ್ತೀವಿ ಅಥವಾ ಕೆಲವೊಂದು ಸಲ ವೇಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ನನ್ನ ಪ್ರಶ್ನೆ ಏನಂತಂದರೆ, ಈ ಭಾಳ ಜನರಿಗೆ ಇದು ಯಂಗ್ಸ್ಟರ್ಸಿಗೆ ಅರ್ಥ ಆಗದೆ ಇರ್ಬೋದು. ಅಂದರೆ ಈಗ ನೋಡಿ, ನಾವು ಭೇಟಿಯಾಗಿ ನೋಡಿ, ನಾವು ಮೊನ್ನೆ ತಾನೇ ಭೇಟಿ ಆದಂಗಿದೆ. ಸುವರ್ಣ ನ್ಯೂಸ್ ಅಂತಂದರೆ ನಾನು 2013ರಲ್ಲಿ ಬಿಟ್ಟಿದ್ದು. ನಾನು ಯೋಚನೆ ಮಾಡಿ, ನೀವು ಟಿ ವಿನನ್ನು 2010ರಲ್ಲಿ ಬಿಟ್ಟಿದ್ದು. 2010 ಅಂದರೆ ಆಲ್ರೆಡಿ ನಮ್ಮ 16 ವರ್ಷ ಕಳೆದೋಯ್ತು ನಾವು ಟಿ ವಿನಂತಂದರೆ. ನನ್ನ ಪ್ರಶ್ನೆ ಏನಂತಂದರೆ, ನಮ್ಮ ಜೀವನದಲ್ಲಿ ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ, ಇದನ್ನು ತಿಳಿಸೋಕ್ಕೆ, ಇದನ್ನು ಅಳವಡಿಸ್ಕೊಳ್ಳೋಕ್ಕೆ, ಅಥವಾ ನಾವು ಏನು ವೇಸ್ಟ್ ಮಾಡ್ತಾ ಅದಕ್ಕೆಲ್ಲ ಟೈಮ್ ಇದೆಯಾ ಅನ್ನೋದು ಪ್ರಶ್ನೆ. ಇದು ನಾ ಹೇಳೋದಕ್ಕಿಂತ ಬಸವಣ್ಣನವ್ರ ವಚನದಿಂದನೇ ಇದಕ್ಕೆ ಉತ್ತರ ತೊಗೊಂಬೋಣ ಇಬ್ಬರು. ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ
ಮುನ್ನ ಕಾಲ ಮೇಲೆ ಕೈಯ ನೂರಿ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪವಳಿಯದ ಮುನ್ನ ಮುಪ್ಪಿಂದೊಪ್ಪವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ರೇ 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 ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಪೂಜಿಸು ಕೂಡಲ ಸಂಗಮ ದೇವನ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಎಷ್ಟು ಅದ್ಭುತವಾಗಿದೆ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮತ್ತು ಕಡೆದ ಹೇಳ್ತಾರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ನಾವು ಹಿಂದೆ ಹೇಳ್ದಂಗೆ ತಾವು ಕೇಳಿದ್ರಿ, ನಮ್ಮ ಹತ್ರ ಸಮಯ ಇದೆಯಾ ನಾವೆಲ್ಲರಿಗೂ ಹೇಳು, ಬಹಳ ಒಳ್ಳೆಯದೇ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗೋದು. ಬಟ್ ನಮ್ಮಲ್ಲಿ ಅನುಭವ ಬಂತು ಅಂದರೆ ಆಚರಣೆ ಕಾಣುತ್ತೆ. ಈಗ ನಾನು ಲಾಟಿನಲ್ಲಿ ದೀಪವನ್ನು ಹಚ್ಚಿ ಒಂದು ಬೋರ್ಡ್ ಬರೆಯೋ ಅವಶ್ಯಕತೆ ಇಲ್ಲ, ಬೆಳಕು 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 ಅಂತ. ಆ ಬೆಳಕು ಹಚ್ಚಿದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನಂಗೆ ಜ್ಞಾನದಿಂದ ಆಚರಣೆ ಬಂದಾಗ ಅಜ್ಞಾನ ತಾನೇ ಓಡೋಗೋ ಹಾಗೆ ನಾವು ಮಂದಿ ರಿಪೇರಿ ಮಾಡ್ಕೋತ ಹೋದರೆ ಆ ನೆರೆಮನೆಯ ದುಃಖಕ್ಕೆ ಅಳುವವರ ಅಂತಿದೆಯಲ್ಲ, ನಾವು ಹೋಗಿ ಪಕ್ಕದ ಮನೆಯವರಿಗೆ ಹತ್ತು ಬರ್ತೇವೆ ಬಿಟ್ಟರೆ ಪರಿಹಾರವನ್ನು ಸೂಚಿಸೋಕ್ಕಾಗಲ್ಲ. ಹೇಳಿ ಬರ್ತೀವಿ, ಏನು ತಲೆ ಕೆಡಿಸ್ಬೇಡ್ರಿ ಗೌರೀಶ್, ನಾ ಇದ್ದೀನಿಲ್ಲ, ನಾ ಇದ್ದೀನಿ ಬಿಡ್ರಿ. ರಾತ್ರಿನೇ ಫೋನ್ ಮಾಡಿದ್ರೆ ನಮ್ಮ ಫೋನ್ ಸ್ವಿಚ್ ಆಫ್ ಆಗಿರ್ತಾವೆ. ಅಂದರೆ ನಾವು ಭರವಸೆಗಳನ್ನು ಕೊಡ್ತಾ ಹೋಗೋದಕ್ಕಿಂತ ಇರುವ ಸಮಯದಲ್ಲಿ ನಮ್ಮ ತನುಮನವನ್ನು ಸಂತೈಸಿಕೊಂಡು ಮೃತ್ಯು ಮುಟ್ಟದ ಮುನ್ನ ಆ ಕೂಡಲ ಸಂಗಮ ದೇವನನ್ನು ಪೂಜಿಸೋಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ವಿಷಯ ನಮಗೆ ಸ್ಪಷ್ಟ ಆಗ್ತಾ ಬಂತು. ಏನಂದರೆ ನಾನು ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ ಹಾಗೆ ಸಮಯ ಅನ್ನೋದು ತುಂಬ ಕಡಿಮೆ ಇದೆ. ಓಕೆ, ಇವತ್ತು ಈಗ ನೋಡಿ, ನೀವು ಈಗ ಒಂದು 5 ಗಂಟೆ 5:30 ಆಗಿದೆ ಅಂದರೆ ಇನ್ನೊಂದು 2 ಸೆಕೆಂಡ್ಸ್ ಆದಮೇಲೆ ನೀವು ನಾಳೆ ಕೂತ್ಕೊಂಡು ನಿನ್ನೆ 5:30 ನಾನು ಕೂತ್ಕೊಂಡಿದ್ದಲ್ಲ ಅಂತ ಯೋಚನೆ ಮಾಡ್ತೀವಿ. 2 ಸೆಕೆಂಡ್ ಅನಿಸುತ್ತೆ ಆ್ಯಕ್ಚುಲಿ, ಅಲ್ವಾ? ಸೊ ಹೀಗಾಗಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ಇಳಿಸ್ಬೇಕು ಅನ್ನೋದು, ಕೂಡಲ ಸಂಗಮ ನೆನೆಯುವಂಥದ್ದು ಏನಿದಿಲ್ಲ ಅದನ್ನು ಕಾರ್ಯರೂಪಕ್ಕೆ ಇಳಿಸ್ಬೇಕು ಅನ್ನೋವಂಥದ್ದು ವಿಷಯ. ಸೊ ಆದಷ್ಟು ಬೇಗ ಮಾಡಿಬಿಡ್ಬೇಕು ಅನ್ನೋದು ವಿಷಯ. ಹೌದು ಹೌದು. ಸೊ ಹಾಗಿದ್ದಾಗ ನಾವು ಅವಾಗೇನು ಮಾಡಿಬಿಡ್ತೇವೆ, ನನಗೆ ಅಂದ್ಕೊಂಡಿರ್ತಕ್ಕಂಥ ಜ್ಞಾನ ಇರ್ಬೋದು ಅಥವಾ ಯಾವುದೇ ಸಾಧನೆ ಇರ್ಬೋದು, ಬೇಗ 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 ಸಮಯ ಇದೆಯಲ್ಲ ಅಂಥೇಳಿ ಅದರ ಆಳಕ್ಕೆ ಅನುಭವದೆಡೆಗೆ ನಾವು ಹೋಗಲೇಬೇಕು. ಹಾಗೆ ಹೋಗುವಾಗ ಕೂಡ ಒಂದು ಸಣ್ಣ ಎಚ್ಚರಿಕೆ ಒಂದು ವಚನವನ್ನು ಅವ್ರು ಕೊಡ್ತಾರೆ. ಓಕೆ, ಯಾವುದದು ವಚನ ಕೇಳೋಣ ಈಗ? ಹೋಪ್ ಯು ಎಂಜಾಯಿಂಗ್ ದಿಸ್ ವಚನ. ಆಫ್ ಕೋರ್ಸ್. ಎಸ್. ನಚ್ಚಿದನೆಂದಡೆ ಮಚ್ಚಿದನೆಂದಡೆ ನಚ್ಚಿದನೆಂದಡೆ ಮಚ್ಚಿದನೆಂದಡೆ ಸಲೆ ಮಾರುವುದೆನೆಂದಡೆ ಸಲೆ ಮಾರುವುದೆನೆಂದಡೆ ತನುವ ಅಲ್ಲಾಡಿಸಿ ನೋಡುವೆ ನೀನು ಮನವ ಅಲ್ಲಾಡಿಸಿ ನೋಡುವೆ ನೀನು ಧನವ ಅಲ್ಲಾಡಿಸಿ ನೋಡುವೆ ನೀನು ಇವಕ್ಕಂಜದಿದ್ದಡೆ ಇವಕ್ಕಂಜದಿದ್ದಡೆ ಭಕ್ತಿ ಕಂಪಿತ ಭಕ್ತಿ ಕಂಪಿತ ಕೂಡಲ
ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಸೊ ಆಂತರಿಕ ಪರೀಕ್ಷೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ತಲ್ಲಣಗೊಳಿಸೋದು, ನಿಮ್ಮ ಮನವನ್ನು ತಲ್ಲಣಗೊಳಿಸೋದು, ನಿಮ್ಮ ಮನಸ್ಸನ್ನು ನಿಮ್ಮ ದೇಹವನ್ನು ತಲ್ಲಣಗೊಳಿಸುವಂಥ ವಿಚಾರಗಳು ಬರ್ತವೆ, ಅಲ್ಲಾಡಿಸೋದು ಅಂತ. ಸೊ ಇದೇನು ಆಂತರಿಕ ಪರೀಕ್ಷೆಗಳು ಹಾಗಾದರೆ ಅನ್ನೋದು ಪ್ರಶ್ನೆ. ಈಗ ನಾವು ಸಮಯ ಇಲ್ಲ ಅಂಥೇಳಿ ಎಲ್ಲವನ್ನೂ ಸಾಧನೆ ಮಾಡೋರನ್ನು ಮೆಚ್ಚಿಸಿದಾಗ ಅವ್ನು ನೆಚ್ಕೊಳ್ತೇವೆ, ಮೆಚ್ತೇವೆ. ಎಲ್ಲವನ್ನೂ ಮಾಡ್ಲಿಕ್ಕೆ ಹೋದರೂ ಕೂಡ ನಾವು ಅಂದ್ಕೊಂಡಿರ್ತೇವೆ ಆಲ್ಮೋಸ್ಟ್ ಇನ್ನೇನಾಯ್ತಪ್ಪ ಅವನನ್ನು ಮೆಚ್ಚಿಸ್ಬಿಟ್ಟಿದ್ದೀನಿ ಅಂತ. ಆದರೂ ಕೂಡ ಸೂಕ್ಷ್ಮವಾಗಿ ತನುವು ಅಲ್ಲಾಡಿಸಿ ನೋಡ್ತಾರೆ, ಮನವು ಅಲ್ಲಾಡಿಸಿ ನೋಡುವೆ ನೀನು ಅಂದರೆ ಅಲ್ಲಾಡಿಸಿ ನೋಡ್ತಾರೆ, ಧನವು ಅಲ್ಲಾಡಿಸಿ ನೋಡ್ತಾರೆ. ಕೆಲವೊಮ್ಮೆ ಲಾಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಕೇಳುತ್ತೆ, ಕೆಲವೊಮ್ಮೆ ಹಣದ ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಎಷ್ಟೋ ಕೆಲವೊಮ್ಮೆ ಮಾಡುವಾಗ ಅಲ್ಲಿ ಯೋಚನೆ ಮಾಡ್ತೀವಿ, ಅಲ್ಲ ಅದು ಅಷ್ಟೇ ಆಗ್ತದೆ ರೀ ಇದು, ಮತ್ತು ಏನರ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಬರ್ತದೆ ನೋಡ್ರಲ್ಲ, ಅಲ್ಲಿ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ನನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ, ಅಲ್ಲ ಯಾಕ್ರಿ ಇಷ್ಟೊತ್ತು ಅಲ್ಲಿ ಏನು ಸಿಗ್ತದ್ರಿ ನಾನು ಅಲ್ಲಿದ್ದರೆ ಅಂತ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟಿಗೆ ಅಲ್ಲಿ ಯೋಚನೆ ಮಾಡ್ತೀವಿ. ಕೆಲವೊಮ್ಮೆ ಬೌದ್ಧಿಕವಾಗಿ ನಿಂದೇನೋ ಕಾಂಟ್ರಿಬ್ಯೂಷನ್ ಇರ್ಬೋದು, ಅಲ್ಲೂ ಕೂಡ ಯೋಚನೆ ಮಾಡ್ತಿರ್ತೇವೆ. ಇವೆಲ್ಲವನ್ನು ಅಲ್ಲಾಡಿಸಿ ನೋಡ್ತಾರೆ, ವೆದರ್ ಈಸ್ ಟೋಟಲಿ ಸರೆಂಡರಿಂಗ್ ಆರ್ ನಾಟ್. ಸಂಪೂರ್ಣವಾಗಿ ಸಮರ್ಪಣೆಯಿಂದ ನನ್ನಲ್ಲಿ ಶ್ರದ್ಧೆಯಿಂದ ಸಮರ್ಪಣೆಗೊಳ್ಳುತ್ತಿದ್ದಾನನ್ನೋ ಪರೀಕ್ಷೆಗೆ ಬಂದಾಗ ತನು ಮನ ಧನವನ್ನು ಅಲ್ಲಾಡಿಸಿ ನೋಡ್ತಾ ಇರ್ತಾರೆ. ಇವಾಗ ಅಂಜಲಿಲ್ಲ ಅಂದರೆ ನೀನು ಅವಾಗ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ, ಅವಾಗ ಭಕ್ತಿ ಕಂಪನಗೊಳ್ಳುತ್ತೆ. ಇಟ್ ಸ್ಟಾರ್ಟ್ ವೈಬ್ರೇಟಿಂಗ್. ಸೊ ಪ್ರಶ್ನೆ ಈಗ ಬರೋದೇನಂತಂದರೆ, ಸಮಸ್ಯೆಗಳು ಗೊತ್ತಾಗುತ್ತೆ, ಪರಿಹಾರಗಳು ಗೊತ್ತಾಗುತ್ತೆ, ಆದರೂ ಕೂಡ ನಾವು ಅದ ಪರಿಹಾರಗಳಿಗೆ ಹೋಗಲ್ಲ, ಅಥವಾ ನಾವು ತಪ್ಪು ದಾರಿಲಿ ಹೋಗ್ತೀವಿ. ಗೊತ್ತಿದ್ದು ಕೂಡ ನಾವು ಯಾವ ದಾರಿಗೆ ಹೋಗಬೇಕು ಅದಕ್ಕೆ ಹೋಗದೆ ಬೇರೆ ದಾರಿಗೆ ಹೋಗ್ತೀವಲ್ವ? ಯಾಕೆ ಹೀಗೆ ಮಾಡ್ತೀವಿ ನಾವು? ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ? ಅಂದರೆ ನಮಗೆಲ್ಲ ಗೊತ್ತಾಗಿ ಕೂಡ ಯಾಕೆ ಹಿಂಗೆ ಮಾಡ್ತಿದ್ದೀವಿ? ಅದಕ್ಕೊಂದು ಅದ್ಭುತ ವಚನವನ್ನೇ ಕೇಳೋಣಂತೆ. ಕಡೆಗಣಿಸಿ ಕೆಡಿಸಿ ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ತನುಲೋಭ ಮನಲೋಭ ತನುಲೋಭ ಮನಲೋಭ ಧನಲೋಭ ಮುಂದು ಕೆಡಿಸಿ ಕಾಡಿಹವೆನ್ನ ಮುಂದು ಕೆಡಿಸಿ ಕಾಡಿಹವೆನ್ನ. ತನುಮನ ಧನವ ನಿವೇದಿಸಿದವರ ತನುಮನ ಧನವ ನಿವೇದಿಸಿದವರ ಮನೆಯ ಮಗನಾನಯ್ಯ ಮನೆಯ ಮಗನಾನಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ನೀವು ಕೇಳಿರೋ ಹಾಗೆ ಈ ವಚನದಲ್ಲೇ ನಮಗೆ ಗೊತ್ತಿದ್ದು ಯಾಕೆ ಹಂಗೆ ಮಾಡ್ತೀವಿ ಅಂತ ನೀವು ಕೇಳಿದ್ರಿ, ಇಲ್ಲಿ ಹೇಳಿದ್ರಿ. ಈಗ ಕಾಣುತ್ತಾ ಸಿಂಪಲ್ ವರ್ಡ್ಸ್ ಇದೆ, ನಾವು ಇದಕ್ಕೇನು ಎಷ್ಟು ಎಕ್ಸ್ಪ್ಲೇಷನ್ ಕೊಡೋ ಅವಶ್ಯಕತೆ. ಕಾಣುತ್ತಾ ಅಂದರೆ ಕಂಡು, ಕಡೆಗಣಿಸಿ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಕೆಡಿಸಿ ಅಷ್ಟೇ ಮಾಡಲ್ಲ ಮತ್ತು ಅದನ್ನು ಕೆಡಿಸ್ತೀವಿ. ಮತ್ತೇನು ಮಾಡ್ತೇವೆ? ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ ಮತ್ತು ಹುಡುಕುವ ನಾಟಕವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಅಂತೇವಲ್ಲ, ಇದ್ದಾಗ ಬೆಲೆ ಗೊತ್ತಾಗಲ್ರಿ ನಿಮಗೆ.
ಹೋದ್ಮೇಲೆ ಗೊತ್ತಾಗ್ತದೆ ಅಂತ ನಮ್ಮ ಆಡು ಭಾಷೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಹೇಳ್ತಿರ್ತೀವಿ. ಇದ್ದಾಗ ಗೊತ್ತಾಗಲ್ರಿ, ಹೋದ್ಮೇಲೆ ಗೊತ್ತಾಗೈತೆ ನೋಡ್ರಿ ಅಂತ. ಹಾಗೆ ನಾವೆಲ್ಲರೂ ಏನು ಮಾಡ್ತಿದ್ದೇವೆ, ಕಂಡು ಕಡೆಗಣಿಸಿ ಕೆಡಿಸ್ತೀವಿ ಅದನ್ನು ಮತ್ತು ಹುಡುಕ್ತೇವೆ. ತಾವು ಹೇಳಿದಾಗ ಯಾಕೆ ಹಿಂಗಾಗುತ್ತಂದರೆ, ನಾನು ಆ ಮಾಯೆ ಉದಾಹರಣೆ ಕೊಡುವಾಗ ಮುಂದುಗೆಡಿಸಿ ನಮ್ಮನ್ನು ಕಾಡಿಸ್ತಾ ಇತ್ತು ಅಂತ ಹೇಳಿ. ಇನ್ನು ಇಷ್ಟು ಸಾಧನೆ ಮಾಡಿದ್ರು ಕೂಡ, ಇಷ್ಟೆಲ್ಲ ಅರಿವಿನಿಂದ ಮನೆಯೊಡನನ್ನು ಎಚ್ಚರಿಸಿಕೊಂಡು ನೋಡಿದಾಗೂ ಕೂಡ ಇನ್ನೂ ನನ್ನಲ್ಲಿ ತನುವಿನ ಲೋಭ, ಮನಲೋಭ ಮತ್ತು ಧನಲೋಭ ಅಡಗಿ ಕೂತಿದೆ. ಹಿಂದಿನ ವಚನದಲ್ಲಿ ತನು ಮನ ಧನವ ಅಳ್ಳಾಡಿಸಿ ನೋಡ್ತಾರೆ ಅಂತ ಆಗಿದೆ. ಈಗ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೀಡ್ಸ್ ವೆರಿ ಇಂಪಾರ್ಟೆಂಟ್. ಕೆಲವು ನೀಡ್ಸ್ಗಳಿದೆ, ಬಟ್ ಆ ನೀಡ್ಸ್ ಡಿಸೈರಾಗಿ ಕನ್ವರ್ಟ್ ಆಗಿಬಿಡಬಾರ್ದು, ಗ್ರೀಡ್ಸ್ ಆಗಬಾರ್ದು. ಗ್ರೀಡ್ ಆದಮೇಲೆ ಡಿಸೈರ್. ಈಗ ನಮ್ಮಲ್ಲಿ ಅವಶ್ಯಕತೆಗಳಿದೆ, ಅವಶ್ಯಕತೆಗಳು ಬರ್ತಾ 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 ಅದು ಆ ಅವಶ್ಯಕತೆಗಳು ಹೋಗಿ ಸಂಪೂರ್ಣವಾಗಿ ವಾಸನ ಆಗಿಬಿಡುತ್ತೆ. ವಾಸನ ಅಂದರೆ ಇದು ಇಲ್ಲದೆ ನಾವು ಬದುಕೋದೇ ಇಲ್ಲಲ್ಲಪ್ಪ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತೇವೆ. ಕರೆಕ್ಟ್. ಅದೇ ನಾನು ಆಗಿಬಿಡ್ತೇನೆ. ತಾವು ಹೇಳಿದಾಗ ಒಂದು ಯಾವಾಗಲೂ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ ನಾನು ಮತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಬರ್ತಾ 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 ನಾನೇ ಇದಾದಾಗ ಇದರಿಂದ ಗುರ್ಸ್ಕೊಂಡಾಗ, ಈಗ ಭಾಳ ಸಿಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ, ಯಾವುದೋ ಒಂದು ಕಾರ್ ತರ್ತೇವೆ ಅಂತ ತಿಳ್ಕೊಳ್ಳೋಣ. ಆ ಕಾರಿನ ಕಂಪ್ನಿ ಹೆಸರು ಶೋರೂಮಲ್ಲಿದ್ದಾಗ ಆ ಕಂಪ್ನಿ ಹೆಸರು ಹೇಳ್ತಾ ಇರ್ತೇವೆ. ಯಾವ್ದು ಬುಕ್ ಮಾಡಿದ್ದೀರಿ ಅಂದರೆ ಆ ಥರದ ಕಂಪ್ನಿ ಕಾರು ಅಂತ ಹೇಳ್ತೇವೆ. ಅದೇನು ಮಜಾನ ಏನೋ, ಅಲ್ಲಿ ತನಕ ಅದು ಕಂಪ್ನಿ ಹೆಸರು ಹೇಳ್ತಿರ್ತೇವೆ. ಮನೆಗೆ ಬಂದ ಕೂಡ ಏನಂತೇವೆ, ನನ್ನ ಕಾರು ಅಂತೇವೆ. ಅದು ಶೋರೂಮಲ್ಲಿ ಕಾರ್ ಇದ್ದಾಗ ಅದಕ್ಕೆ ಏನೇ ಟಚ್ ಆದರೂ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ, ಅದು ಅವ್ರ ಜವಾಬ್ದಾರಿ, ಅವ್ರು ಮಾಡ್ಕೊಡ್ಬೇಕು. ಅದೇ ಮನೆಗೆ ಬಂದ ಒಂದು ಸಣ್ಣ ಸ್ಕ್ರ್ಯಾಚ್ ಆದ ಕೂಡ ಆ್ಯಸ್ ಇಫ್ ನಂದೇ ಬಾಡಿ ಯಾರೋ ಸ್ಕ್ರ್ಯಾಚ್ ಮಾಡಿದ್ರಪ್ಪ ಅನ್ನೋಂಗೆ, ಅಯ್ಯೋ, ಇಟ್ಸ್ ಅ ಕಮೋಡಿಟಿ. ಮನಿ ಈಸ್ ಎ ಕಮೋಡಿಟಿ, ಅದನ್ನು ಬಳಸಬೇಕು. ಆದರೆ ಅದೇ ನಾನಾದಾಗ ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಒದ್ದಾಡ್ತೇವೆ. ಹೇಗೆ ವಸ್ತುಗಳ ಜೊತೆಗೆ ನನ್ನ ತನವನ್ನು ನಾನು ಗುರ್ಸ್ಕೊಳ್ತಾ ಐ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಮೈ ಸೆಲ್ಫ್ ವಿತ್ ದ್ಯಾಟ್. ಆ್ಯಂಡ್ ಸ್ವಲ್ಪ ಸಮಯದ ನಂತರ ಅದು ನಾನೇ ಆಗಿಬಿಡ್ತೇನೆ. ಅವಾಗ ಇವರು ಪರೀಕ್ಷೆ ಮಾಡ್ತಾರೆ, ಅದು ಲೋಭ ಆಗಿಬಿಟ್ಟಿದೆ ನೋಡು, ಆಸೆ ಓಕೆ ತೀರಿಸ್ಕೊಳ್ಳೋಣ ಇವತ್ತೆಲ್ಲ ನಾಳೆ, ಆದರೆ ಅದು ಲೋಭ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅಲ್ಲಿ ತನುಲೋಭ ಧನಲೋಭ ಇನ್ನೂ ಮುಂದುಗಡಿಸಿ ಕಾಡಿಹವೆನ್ನ. ಅದಕ್ಕೆ ಅವ್ರು ಏನು ಬಳಸಿದ್ದಾರೆ, ನಾವು ಹುಚ್ಚರೂ ಅಲ್ಲ ಮೂರ್ಖರೂ ಅಲ್ಲ, ಎಂಥವ್ರು ನಾವು ಮತಿಭ್ರಷ್ಟರು. ನಮಗೆಲ್ಲ ಗೊತ್ತಿದೆ, ಆದರೆ ಅರಿವು ಅನ್ನೋದು ಇಲ್ಲದೆ ಇರೋದ್ರಿಂದ ಆ ಲೋಭ ಪರಿಣಮಿಸಿದೆ. ನಾವೇ ಕೆಡಿಸಿ ನಾವೇ ಹುಡುಕುವಂಥ ನಾಟಕ. ಕೆಲವೊಂದು ಸಲ ಇದೆಲ್ಲ ಈ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೋಣ, ಯಾವ್ದಕ್ಕೆ ಹಚ್ಚಿ ಬಿಡಪ್ಪ ಇದು, ಅಂದರೆ ಎಸ್ಕೇಪ್ ಆಗ್ಬೋಣ ಅನ್ನೋದು ಬರುತ್ತೆ ಮನಸ್ಸಿಗೆ ಅಲ್ವಾ? ಹೌದು. ಅದು ಈ ಎಸ್ಕೇಪಿಸಮ್ ಅಂತಂದರೆ ನಾ ಹೇಳೋದು ಸಾಧನೆ ಸಾಕಾಗಿ ಓಡಿ ಹೋಗುವಂಥದ್ದು. ಓಕೆ, ಅದ್ರ ಬಗ್ಗೆ ಏನಾದರೂ ಇದೆಯಾ?